ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಕೇವಲ 10 ನಿಮಿಷದಲ್ಲಿ ರುಚಿಯಾದ ಒಂದು ಸ್ವೀಟನ್ನು ತಯಾರಿಸಿ ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ರುಚಿಯಾದ ಬರ್ಫಿ. ಸೊ ಈ ಒಂದು ಬರ್ಫಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಒಂದು ಪ್ಯಾನಿಗೆ ನಾನು ಒಂದು 10 ರಿಂದ 15 ಬಾದಾಮಿಯನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಗೋಡಂಬಿ ಒಂದು 10 ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಈಗ ಬರ್ಫಿಗೆ ನಾವು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಬಾದಾಮಿ ಗೋಡಂಬಿಯನ್ನು ರೋಸ್ಟ್ ಮಾಡ್ಕೊಂಡ ನಂತರ ಅದೇ ಒಂದು ಪ್ಯಾನಿಗೆ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಳ್ಳನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ಸ್ವಲ್ಪ ಕೆಂಪಗಾಗಬೇಕು, ಕಲರ್ ಕೂಡ ನೋಡ್ಬೋದು ನೀವು. 2 ಟೇಬಲ್ ಸ್ಪೂನ್ ಅಂದರೆ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿರುವಂಥದ್ದು. ಇದನ್ನು ಚೆನ್ನಾಗಿ ನಾನು ಇವಾಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಂಪಗಾಗಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ನೋಡ್ಕೊಳ್ಳಿ. ಸೊ ಬೆಲ್ಲ ಇಲ್ಲಿ ಒಂದು 4 ಅಚ್ಚನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ತೀರ ನಾವು ಇದನ್ನು ತೆಳ್ಳಗೇನು ಮಾಡ್ಕೊಳ್ಳೋದು ಬೇಡ, ಅಥವಾ ತೀರ ಗಟ್ಟಿ ಪಾಕ ಏನು ಬೇಡ. ನಮಗೆ ಇದು ಬೆಲ್ಲ ಇರೋದು ಕರಗಿದ್ರೆ ಸಾಕಾಗುತ್ತೆ ಈ ಒಂದು ರೆಸಿಪಿಗೆ. ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಮತ್ತು ಎಳ್ಳು ಎರಡೂ ಕೂಡ ಒಂದು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಾಗುತ್ತೆ. ಅಕಸ್ಮಾತ್ ನೀವು ಕಡಲೆ ಇನ್ನೂ ಕಮ್ಮಿ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು, ಆದರೆ ಜಾಸ್ತಿ ಏನೂ ಬೇಡ. ಇಷ್ಟನ್ನು ಹಾಕಿದ ನಂತರ ಕಡಲೆಯನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ತೆಗೆದಿದ್ದೀನಿ. ಅದಾದ ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ, ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದನ್ನು ಹೆಚ್ಚಿಗೆ ನೀವು ಮಾಡ್ಕೋಬೋದು. ಕಡಲೆ ಬೀಜವನ್ನು ಕೂಡ ಸ್ವಲ್ಪ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇವಾಗ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಪಿಸ್ತಾವನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಗಾರ್ನಿಷ್ ಮಾಡೋದಕ್ಕೆ ಅಷ್ಟೇ, ಇದೇನು ಜಾಸ್ತಿ ಏನೂ ಅಲ್ಲ. ಬೇಕು ಅಂತಂದರೆ ನೀವು ಅದರೊಳಗೆ ಹಾಕ್ಕೊಳ್ತೀವಿ ಬರ್ಫಿ ಒಳಗೆ ಅಂದರೆ ನೀವು ಅದನ್ನು ಕೂಡ ಜಾಸ್ತಿ ಕಟ್ ಮಾಡಿ ತಗೊಳ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ನಾನು ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ದ್ರಾಕ್ಷಿಯನ್ನು ಕೂಡ ಕಟ್ ಮಾಡಿ ನಾನು ತಗೊಳ್ತೀನಿ. ಬೇಕು ಅಂತಂದರೆ ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ನೀವು ಇದನ್ನು ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಸೊ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನೀವು ದ್ರಾಕ್ಷಿಯನ್ನು ಉಪಯೋಗಿಸ್ಕೊಳ್ಳಿ. ಅದಾದ ನಂತರ ಇವಾಗ ನಾವು ತಗೊಂಡಿರುವಂತಹ ದ್ರಾಕ್ಷಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಜಾರ್ಗೆ ಹಾಕ್ಕೊಳ್ತೀನಿ. ಇದನ್ನು ನಾವು ರುಬ್ಕೊಂಬರ್ಬೇಕಾಗುತ್ತೆ. ಜಾಸ್ತಿ ಇದನ್ನು ನುಣ್ಣಗೇನು ಮಾಡೋದು ಬೇಡ, ಜಸ್ಟ್ ತರಿಯಾಗಿ ಮಾಡ್ಕೊಂಬಂದರೆ ಸಾಕು. ಹಾಗೆ ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ಹಾಕಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಆಗುತ್ತೆ ಅದು. ಸೊ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಸ್ವಲ್ಪ ಕಡಲೆ ಬೀಜವನ್ನು ಕೂಡ ಹುರಿದು ನಾನು ಹಾಕ್ಕೊಂಡಿರೋದು. ಸೊ ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡಿಕೊಂಡು ಕಡಲೆ ಬೀಜವನ್ನು ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಕಡಲೆ ಬೀಜವನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಕಡಲೆ ಬೀಜವನ್ನು ಕೂಡ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಅದೇ ಒಂದು ಜಾರಿಗೆ ಮತ್ತು ಈಗ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಹಾಕಿದ ನಂತರ ಅದನ್ನು ಕೂಡ ಪೌಡರ್ ಮಾಡ್ಕೊಂಡು ಬರೋಣ. ಜಾಸ್ತಿ ಅಂದರೆ ನುಣ್ಣಗೆ ಪುಡಿ ಮಾಡಬಾರ್ದು ಯಾವುದನ್ನೇ ಆಗಲಿ, ಸ್ವಲ್ಪ ತರಿಯಾಗಿ ಇರಬೇಕು. ಅದಾದ ನಂತರ ಕಡಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಯನ್ನು ನಾವು ಎಲ್ಲದೂ ಕೂಡ ಅಷ್ಟೇ ಸ್ವಲ್ಪ ತಣ್ಣಗಾದ ನಂತರನೇ ಹಾಕ್ಕೊಳ್ಬೇಕಾಗುತ್ತೆ. ಸೊ ಕಡಲೆ ಕೂಡ ಚೆನ್ನಾಗಿ ಈಗ ಪೌಡರ್ ಮಾಡಿಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ನಮಗೆ ಎಲ್ಲ ಮಿಶ್ರಣನೂ ಕೂಡ ರೆಡಿಯಾಗಿರಬೇಕು ಫಸ್ಟಿಗೆ. ಸೊ ಇಲ್ಲ ನಾವು ಒಂದೊಂದಾಗಿ ಮಾಡ್ಕೊಳ್ಳಲ್ಲ, ಎಲ್ಲ ಒಂದೇ ಸಲ ಮಾಡ್ಕೊಳ್ತೀವಿ ಅಂತಂದರೆ ಒಂದೇ ಸಲ ಹಾಕ್ಬೋದು. ಕೆಲವೊಂದು ಎಣ್ಣೆ ಬಿಟ್ಕೊಳ್ಳೋದ್ರಿಂದ ನೀಟಾಗಿ ಪೌಡರ್ ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಉಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸಪ್ರೇಟ್ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ನೀಟಾಗಿರುತ್ತೆ. ಅದಾದ ನಂತರ ಒಂದು ಪ್ಯಾನಿಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ಚೆನ್ನಾಗಿ ಇದು ಕರಗಲಿ. ಸ್ವಲ್ಪ ಕರಗದ ನಂತರ ಇದಕ್ಕೆ ನಾವು ಸ್ವಲ್ಪ ಪುಡಿ ಮಾಡಿರುವಂತಹ ಎಳ್ಳು
ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಸಲ ನಾವು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಏನೂ ತೊಂದರೆ ಇಲ್ಲ. ಬೇಕು ಅಂತಂದರೆ ಈ ಪ್ರೊಸೀಜರ್ನ ಮಾಡಿ, ಇಲ್ಲಾಂದರೆ ಹಾಗೆ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ಸೊ ಈಗ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಎಳ್ಳನ್ನು ನೀವು ಒಂದು ಸಲ ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಈಗ ಅದೇ ನಾನು ಕಪ್ಪಿನ ಅಳತೆಯಲ್ಲಿ ನೋಡ್ಬೋದು ನೀವು ಕಡಲೆಯನ್ನು ಪೌಡರ್ ಮಾಡ್ಕೊಂಡಿದ್ದೀವಿ. ಸೊ ಆ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಮತ್ತು ಎಳ್ಳು ಎರಡೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ 1 ಸೆಕೆಂಡ್ ಆದ ನಂತರ ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಮತ್ತು ಕಡಲೆ ಬೀಜದ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀವಲ್ಲ ಅಷ್ಟೇ ಸಾಕು. ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಡಬಲ್ ರೋಸ್ಟನ್ನು ನಾವು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅಷ್ಟೇ. ಈಗ ನೀಟಾಗಿ ಇದಾಗಿದೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಇದನ್ನು. ಈಗ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಬೆಲ್ಲದ ಪಾಕವನ್ನು ಇದಕ್ಕೆ ಸೋಸ್ಕೋಬೇಕಾಗತ್ತೆ. ಸೋಸಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಹಿಟ್ಟು ಬೇಕಾಗೋದಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹದ್ದು. ಸೊ ನೋಡ್ಬೋದು ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ತಯಾರಿಸ್ಕೊಳ್ಳಿ. ಮತ್ತು ಇದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದನ್ನು. ಸ್ವಲ್ಪ ತುಪ್ಪವನ್ನು ಅಲ್ಲಲ್ಲಿ 1-2 ಸ್ಪೂನ್ ತುಪ್ಪ ಬೇಕಾಗ್ಬೋದು. ಈಗ ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ಅಲ್ಲಲ್ಲಿ 1-2 ಸಲ ತುಪ್ಪವನ್ನು ಹಾಕಿ ಈಗ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತಾ ಇತ್ತು ಅಂತ ಹೇಳಿ ಬೆಲ್ಲದ ಪಾಕವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ಸಾಫ್ಟಾಗಿರಬೇಕು, ತೀರ ಗಟ್ಟಿನೂ ಆಗಬಾರ್ದು, ತೀರ ತೆಳ್ಳ ಕೂಡ ಇರಬಾರ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ಬೋದು ನೀವು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಅದು ತಳ ಬಿಡ್ತಾ ಇರಬೇಕು. ತಳ ಬಿಟ್ಟಾಗಲೇ ನಮಗೆ ಒಂದು ಹದಕ್ಕೆ ಬರೋದು. ಹಾಗಾಗಿ ಸೊ ಈಗ ಈ ರೀತಿ ಆಗಿರೋ ಅಂಥದ್ದನ್ನು ನಾವು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸಲ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಈ ರೀತಿಯಾಗಿ ತುಂಬ ಸಾಫ್ಟಾಗಿರಬೇಕು. ನೀವು ಎಷ್ಟು ದಿನ ಇಟ್ಟರೂ ಕೂಡ ಅದು ಕೆಡೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು ಬೌಲು ಅಥವಾ ಒಂದು ಕೇಕ್ ಮೌಲ್ಡ್ ಇದ್ದರೆ ತಗೊಳ್ಳಿ. ಅದಕ್ಕೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ನ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಗ್ರೀಸ್ ಮಾಡಿದ ನಂತರ ಈಗ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಡ್ರೈ ಫ್ರೂಟ್ಸ್ನ ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಪುಡಿ ಮಾಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಈ ರೀತಿಯಾಗಿ. ಈಗ ಎಲ್ಲದನ್ನು ಕೂಡ ಹಾಕಿದ ನಂತರ ಈಗ ಮಾಡಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ನೀಟಾಗಿ ಮೇಲ್ಗಡೆ ನಾವು ಸಮ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಕೈಯಲ್ಲಿ ಬೇಕು ಅಂದರೆ ಕೈಯಲ್ಲೇ ಮಾಡ್ಕೊಳ್ಳಿ, ಅಥವಾ ಪ್ಯಾಚುಲರಿಂದ ಮಾಡ್ಕೊಳ್ತೀರಾ ಅಂದರೆ ಅದರಲ್ಲೂ ಮಾಡ್ಕೋಬೋದು. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಈ ರೀತಿಯಾಗಿ ನೀಟಾಗಿ ನೀವು ಸಮ ಮಾಡಿಕೊಂಡು ತಗೊಳ್ಳಿ. ಇದನ್ನು ಒಂದು ಅರ್ಧ ಗಂಟೆ ರೆಸ್ಟಿಗೆ ಇಟ್ಟು ನಾನು ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ತುಂಬಾ ಸಾಫ್ಟಾಗಿ ಇದು ಕಟ್ ಆಗುತ್ತೆ. ಸೊ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಕೇವಲ 10 ನಿಮಿಷದಲ್ಲಿ ಆಗುವಂತಹ ರುಚಿಯಾದ ಸ್ವೀಟ್ ರೆಸಿಪಿ ಇದು. ನೀವು ಕೂಡ ಮನೆಯಲ್ಲಿ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.